ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 4 ಎಕರೆ ಗುಡ್ ಕಂಡೀಷನ್ ಕಾಫಿ ಎಸ್ಟೇಟ್ ಇದು. ಈ ಪ್ರಾಪರ್ಟಿಗೆ ನೀವೇನು ನೋಡ್ತಾ ಇದ್ದೀರಾ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 100ರಿಂದ 150 ಮೀಟ್ರ್ ಆಗುತ್ತೆ. ಆ 150 ಮೀಟ್ರು ಮಡ್ ರೋಡ್ ಬರುತ್ತೆ. ಪ್ರಾಪರ್ಟಿ ಆ ಮಡ್ ರೋಡ್ಗೆ ಅಟ್ಯಾಚ್ ಆಗಿದೆ. ಮಡ್ ರೋಡು ಕೂಡ ಒಂದು 20ರಿಂದ 25 ಅಡಿ ಅಗಲ ಬರುತ್ತೆ. ಈ ತೋಟಕ್ಕೆ ರೋಡಿನ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ಈ ಜಾಗಕ್ಕೆ ಯು ಶೇಪಲ್ಲಿ ರೋಡ್ ಬರುತ್ತೆ. ಅಂದರೆ ಪ್ರಾಪರ್ಟಿ ಮೇಲ್ಭಾಗನೂ ರೋಡ್ ಬರುತ್ತೆ, ಕೆಳಭಾಗನೂ ರೋಡ್ ಬರುತ್ತೆ. ಈ ತೋಟದಲ್ಲಿ ರೊಬಸ್ಟಾ ಪ್ಲಾಂಟೇಶನ್ ಹಾಗೆ ಅರೇಬಿಕಾ ಪ್ಲಾಂಟೇಶನ್ ಎರಡೂ ಕೂಡ ಇದೆ. ಮೇಜರಾಗಿ ರೊಬಸ್ಟಾ ಇದೆ, ಅದ್ರ ಜೊತೆಗೇ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿದೆ. ತೋಟ ಅಂತೂ ಗುಡ್ ಕಂಡೀಷನ್ ಕಾಫಿ ತೋಟ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಈಲ್ಡಿಂಗು ಅಷ್ಟೇ ಈ ವರ್ಷವೂ ಒಳ್ಳೆ ಈಲ್ಡಿಂಗ್ ಇದೆ. ಹಾಗಾಗಿ ಈ ತೋಟದಲ್ಲಿ ಇನ್ಕಮ್ ಕೂಡ ಚೆನ್ನಾಗಿದೆ. ಕಾಫಿ ಹಾಗೆಯೇ ಪೆಪ್ಪರಿಂದ ವರ್ಷಕ್ಕೆ ಇಲ್ಲಿ 13ರಿಂದ 15 ಲಕ್ಷ ಇನ್ಕಮ್ ಬರುತ್ತೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಸೋಮವಾರಪೇಟೆ ಟೌನಿಂದ ಈ ಪ್ರಾಪರ್ಟಿಗೆ 10 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಶನಿವಾರ ಸಂತೆ ಟೌನಿಂದ ಜಸ್ಟ್ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ಮಡಿಕೇರಿ ಸ್ಟೇಟ್ ಹೈವೇ ಏನಿದೆ, ಆ ಸ್ಟೇಟ್ ಹೈವೇಯಿಂದ ಒಂದು 100ರಿಂದ 150 ಮೀಟ್ರ್ ಆಗುತ್ತೆ. ಈ ತೋಟದಲ್ಲಿ ಒಂದು 10ರಿಂದ 15 ಲಕ್ಷ ಬೆಲೆ ಬಾಳುವಂಥ ಸಿಲ್ವರ್ ಟಿಂಬರ್ ಇದೆ. ಈ ತೋಟದಲ್ಲಿ ಕಾಫಿ ಪೆಪ್ಪರ್ ಜೊತೆಗೆ ಅಡಿಕೆ ಗಿಡಗಳು ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆ ಬಟರ್ ಫ್ರೂಟ್ ಗಿಡಗಳು ಮತ್ತು ಕಿತ್ತಳೆ ಗಿಡಗಳು, ಈ ಥರ ಫ್ರೂಟ್ ಗಿಡಗಳು ಕೂಡ ಹಾಕ್ಕೊಂಡಿದ್ದಾರೆ. ಈ ಪ್ರಾಪರ್ಟಿ ಸ್ಟೇಟ್ ಹೈವೇಗೆ ತುಂಬ ನಿಯರ್ ಇರೋದ್ರಿಂದ ಸೇಫ್ಟಿ ಆಗಿರೋಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಮೊಬೈಲ್ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಕೂಡ ಈ ಪ್ರಾಪರ್ಟಿಗೆ ಬಂದಿದೆ. ಇನ್ನು ಅಕ್ಕಪಕ್ಕ ಹಳ್ಳಿ ಇರೋದ್ರಿಂದ ಲೇಬರ್ಗೂ ಕೂಡ ಸಮಸ್ಯೆ ಏನಿಲ್ಲ. ಹಾಗೆಯೇ ಈ ಪ್ರಾಪರ್ಟಿಯಿಂದ 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹಾಸ್ಪಿಟಲು, ಸ್ಕೂಲು, ಬ್ಯಾಂಕ್ಗಳು ಸಿಗುತ್ತೆ. ಈ ತೋಟ ಟೋಟಲ್ ಬೌಂಡ್ರಿ 5 ಎಕರೆ ಬರುತ್ತೆ. ಅದರಲ್ಲಿ ರೆಕಾರ್ಡ್ ಇರೋವಂಥದ್ದು 4 ಎಕರೆ, ಇನ್ನು 1 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ. ಆ ಎಕ್ಸ್ಟ್ರಾ ಲ್ಯಾಂಡಲ್ಲೂ ಕೂಡ ಕಾಫಿ ತೋಟ ಮಾಡಿದ್ದಾರೆ. ಟೋಟಲಾಗಿ 5 ಎಕರೆ ಕಾಫಿ ತೋಟ ಇದೆ. ಯಾರಾದರೂ 4ರಿಂದ 5 ಎಕರೆ ಕಾಫಿ ಎಸ್ಟೇಟ್ನ ನೋಡ್ತಾ ಇದ್ದರೆ, ಅದರಲ್ಲೂ ಸ್ಟೇಟ್ ಹೈವೇಗೆ ತುಂಬ ನಿಯರ್ ಇರೋವಂಥ ಕಾಫಿ ತೋಟನ ನೋಡ್ತಾ ಇದ್ದರೆ ಇದೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿಗೆ ರೋಡಿನ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ, ಈ ರೋಡು ಸ್ಟೇಟ್ ಹೈವೇಯಿಂದ ಒಂದು 100ರಿಂದ 150 ಮೀಟ್ರ್ ಅಷ್ಟು ಸಿಗುತ್ತೆ ಅಷ್ಟೇ. ಅದು ಕೂಡ ಒಂದು 20ರಿಂದ 25 ಅಡಿ ಅಗಲ ಬರುತ್ತೆ. ಅದಲ್ಲದೆ ಈ ಪ್ರಾಪರ್ಟಿಗೆ ಯು ಶೇಪಲ್ಲಿ ರೋಡ್ ಬರೋದ್ರಿಂದ ಅದು ಒಂದು ಅಡ್ವಾಂಟೇಜೇ. ನಾನು ಮೊದಲೇ ಹೇಳಿದ್ದೆ, ಈ ಕಾಫಿ ತೋಟದಲ್ಲಿ ಮೇಜರಾಗಿ ರೊಬಸ್ಟಾ ಪ್ಲಾಂಟೇಶನ್ ಇದೆ ಅಂತ. ಸೊ ರೊಬಸ್ಟನೂ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಪೆಪ್ಪರು ಕೂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮರದಲ್ಲೂ ಪೆಪ್ಪರ್ ಇದೆ. ಹಾಗೆಯೇ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಈ ತೋಟಕ್ಕೆ ಸೆಲ್ಲರ್ ಪ್ರೈಸು 1 ಎಕರೆಗೆ 42 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.